Hi everyone, I am Manjunatha SV, Assistant Professor in Department of Commerce, Sri Vivekananda Degree College, Chintamani. In this video, we are going to solve problem number 15 in job costing. Job costing alli problem number 15 na solve ಮಾಡೋಣ. In respect of a factory, the following particulars have been extracted for the year 2016. ಸೊ ಇಲ್ಲಿ ಇರ್ತಕ್ಕಂಥದ್ದು ಒಂದು ಫ್ಯಾಕ್ಟರಿ ಇನ್ಫಾರ್ಮೇಶನ್ ಯಾವ ಪೀರಿಯಡ್ ಅಂತ ಹೇಳಿದ್ರೆ ಫಾರ್ ದ ಇಯರ್ 2016. ನೋಡೋಣ ಏನೇನಿದೆ ಅಂತ. ಕಾಸ್ಟ್ ಆಫ್ ಮೆಟೀರಿಯಲ್ 6 lakhs, ವೇಜಸ್ 5 lakh rupees, ಫ್ಯಾಕ್ಟರಿ ಓವರ್ ಹೆಡ್ಸ್ 3 lakh rupees, ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ 3,36,000 rupees, ಸೆಲ್ಲಿಂಗ್ ಚಾರ್ಜಸ್ 2,24,000 rupees, distribution charges 1,40,000 rupees, profit 4,20,000 rupees. ಸೊ ಇಷ್ಟು ಇನ್ಫಾರ್ಮೇಶನ್ ಯಾವುದಕ್ಕೆ ಕೊಟ್ಟಿದ್ದಾರೆ ಫಾರ್ ದ ಪೀರಿಯಡ್ 2016. ಸೊ ಇಷ್ಟನ್ನು ಯೂಸ್ ಮಾಡಿಕೊಂಡು ಫಸ್ಟ್ ವಿ ಹ್ಯಾವ್ ಟು ಪ್ರಿಪೇರ್ ಕಾಸ್ಟ್ ಶೀಟ್ ಫಾರ್ 2016ಗೆ ನಾವು ಫಸ್ಟ್ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್, ದ ವರ್ಕ್ ಆರ್ಡರ್ has to be executed in 2017 and the estimated expenses are. ಸೊ ವರ್ಕ್ ಆರ್ಡರು 2017 ಅಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಏನೇನು ಅಂತ ಕೊಟ್ಟಿದ್ದಾರೆ. ಒನ್ ಈಸ್ ಮೆಟೀರಿಯಲ್ಸ್ 8,000 rupees ಅಂಡ್ ವೇಜಸ್ 5,000 rupees. ಇಲ್ಲಿ ಎರಡು ರೀತಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಒಂದು ಮೆಟೀರಿಯಲ್ ಕೊಟ್ಟಿದ್ದಾರೆ, ಇನ್ನೊಂದು ವೇಜಸ್ ಕೊಟ್ಟಿದ್ದಾರೆ. Assuming that in 2017 the rate of factory overheads has gone up by 20%, distribution charges have gone down by 10%, and administration charges and selling charges have gone up by 15%. At what price should be product to be sold so as to earn the same rate of profit on selling price as in 2016. 2017ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ 2017 ಅಲ್ಲಿ ಮೆಟೀರಿಯಲ್ 8,000 ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ, ವೇಜಸ್ 5,000 rupees ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಇದರ ಜೊತೆಗೆ ಓವರ್ ಹೆಡ್ಸ್ ರಿಕವರಿ ರೇಟ್ಸ್ ಏನಿದೆ ಅದು ಹೈ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ದೆನ್ ಅದಾದ ನಂತರ ಪ್ರಾಫಿಟ್, ಲಾಸ್ಟ್ ಇಯರ್ ನೀವು ಎಷ್ಟು ಪ್ರಾಫಿಟ್ ಅರ್ನ್ ಮಾಡ್ತೀರೋ ಆನ್ ಸೇಲ್ಸ್ ಮೇಲೆ ಕಂಪೇರ್ ಮಾಡಿದಾಗ ಸೇಮ್ ರೇಟ್ ಆಫ್ ಪ್ರಾಫಿಟ್ ಇಲ್ಲೂ ಸಹ ಬರಬೇಕು ಅಂತ ಹೇಳಿದ್ದಾರೆ. ದೆನ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಆರ್ ಬೇಸ್ಡ್ ಆನ್ ವೇಜಸ್. ಸೊ ಫ್ಯಾಕ್ಟರಿ ಓವರ್ ಹೆಡ್ಸ್ ನ ಯಾವುದರ ಮೇಲೆ ರಿಕವರಿ ಮಾಡಬೇಕು ಅಂತ ಹೇಳಿದ್ರೆ ವೇಜಸ್ ಮೇಲೆ ರಿಕವರಿ ಮಾಡಬೇಕು. ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆರ್ ಬೇಸ್ಡ್ ಆನ್ ಫ್ಯಾಕ್ಟರಿ ಕಾಸ್ಟ್. ಸೊ ಈ ಇನ್ಫಾರ್ಮೇಶನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇನ್ ದ ಇಯರ್ 2017ಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ ಎಷ್ಟಿದೆ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಇದೆ, ಸೆಲ್ಲಿಂಗ್ ಓವರ್ ಹೆಡ್ಸ್ ಎಷ್ಟಿದೆ, ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಇದೆ ಅಂತ ಏನು ಕೊಟ್ಟಿಲ್ಲ. ಆಗ ನೀವೇನು ಮಾಡ್ತೀರಾ, ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ಗೆ ಈ ಬೇಸಿಸ್ ತಗೊಳ್ತೀರಾ. ಸಪೋಸ್ ಪ್ರಾಬ್ಲಮ್ ಅಲ್ಲಿ ಏನೂ ಕೊಟ್ಟಿಲ್ಲ ಸರ್, ಆಗ ನಾವು ಯಾವ ರೀತಿ ಡಿಸಿಷನ್ಸ್ ತಗೊಳ್ಳೋದು? ಸೇಮ್ ಆಸ್ ಇಟ್ ಈಸ್ ನಿಮ್ಮ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಏನು ಕಲ್ತಿದ್ದೀರಾ ಅದೇ ಬೇಸಿಸ್ನ ಅಪ್ಲೈ ಮಾಡಿ. ಫ್ಯಾಕ್ಟರಿ ಓವರ್ ಹೆಡ್ಸ್ ಅನ್ನೋದು ಯಾವಾಗಲೂ ಸಹ ವೇಜಸ್ ಮೇಲೆ ತಗೊಳ್ಳಿ. ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಯಾವಾಗಲೂ ಸಹ ಫ್ಯಾಕ್ಟರಿ ಕಾಸ್ಟ್ ಮೇಲೆ ತಗೊಳ್ಳಿ. ಪ್ರಾಫಿಟ್ ಯಾವಾಗಲೂ ಸಹ ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಟೋಟಲ್ ಕಾಸ್ಟ್ ಮೇಲೆ ತಗೊಳ್ಳಿ. ಓವರ್ ಹೆಡ್ಸ್ ನ ಯಾವ ರೀತಿ ರಿಕವರಿ ಮಾಡಬೇಕು ಅಂತೇಳಿ ಲಾಸ್ಟ್ ಸೆಮಿಸ್ಟರ್ ಏನು ಕಲ್ತಿದ್ದೀವಿ ಅದನ್ನೇ ನಾವಿಲ್ಲಿ ಅಪ್ಲೈ ಮಾಡ್ತೀವಿ. ಫಸ್ಟ್ ಈ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಇಷ್ಟು ಇನ್ಫಾರ್ಮೇಶನ್ಸ್ ನ ಯೂಸ್ ಮಾಡಿಕೊಂಡು ನಾವು ಫಸ್ಟ್ ಕಾಸ್ಟ್ ಶೀಟ್ ನ ಮಾಡಬೇಕು ಫಾರ್ ದ ಇಯರ್ 2016. ಅದಾದ ನಂತರ ಸೊ ಓವರ್ ಹೆಡ್ಸ್ ರಿಕವರಿ ರೇಟ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದರ ಬೇಸಿಸ್ ಮೇಲೆ ರಿಕವರಿ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಪ್ರಿಪೇರ್ ಮಾಡಿರ್ತಕ್ಕಂಥ ಕಾಸ್ಟ್ ಶೀಟ್ ನ ಬೇಸಿಸ್ ನ ತಗೊಂಡು ಓವರ್ ಹೆಡ್ಸ್ ರಿಕವರಿ ರೇಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ದೆನ್ ಅದಾದ ಮೇಲೆ ಪ್ರಾಫಿಟ್ ಪರ್ಸೆಂಟೇಜ್ ಮಾಡ್ಕೊಳ್ಬೇಕು. ಅದಾದ ನಂತರ ಅಪ್ಲಿಕೇಬಿಲಿಟಿ. ಸೊ ನೆಕ್ಸ್ಟ್ 2017 ಕಾಸ್ಟ್ ಶೀಟ್ಗೆ ಅಪ್ಲೈ ಮಾಡ್ತಾ ಬರ್ತೀವಿ ರಿಕವರಿ ರೇಟ್ಸ್ ಏನು ಬಂದಿದೆ ಅದರ ಬೇಸಿಸ್ ಮೇಲೆ. ದೆನ್ ಇನ್ನೊಂದು ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ, ಸೊ ಫ್ಯಾಕ್ಟರಿ ಓವರ್ ಹೆಡ್ಸ್ ಆಸ್ ಗಾನ್ ಅಪ್ ಬೈ 20% ಅಂತ ಹೇಳಿದ್ದಾರೆ. ಅಂದ್ರೆ ನಾವೇನು ರಿಕವರಿ ರೇಟ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಕೆಲವು ಕಡಿಮೆ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈ ರೀತಿ ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ ಅಂತ ಕೊಟ್ಟಾಗ ಒಂದು ಸಪ್ರೇಟ್ ಒಂದು ಸ್ವಲ್ಪ ರಫ್ ವರ್ಕ್ ನ ಮಾಡ್ಕೊಳ್ಳೋಣ. ನಮ್ಮ ಪ್ರಾಬ್ಲಮ್ ಅಲ್ಲಿ ಯಾವ್ಯಾವ ರೀತಿ ಓವರ್ ಹೆಡ್ಸ್ ಇದೆಯೋ ಆ ಓವರ್ ಹೆಡ್ಸ್ ನ ನಾನು ತಗೊಳ್ತಾ ಬರ್ತೀನಿ. ಫಸ್ಟ್ ಓವರ್ ಹೆಡ್ ಯಾವ್ದಿದೆ, ಫ್ಯಾಕ್ಟರಿ ಓವರ್ ಹೆಡ್ಸ್. ಅದರಲ್ಲಿ ಫ್ಯಾಕ್ಟರಿ ಎಕ್ಸ್ಪೆನ್ಸ್ ಅಂತ ಕೊಟ್ಟಿದ್ದಾರೆ.
ನೆಕ್ಸ್ಟ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಅಂತ ಇದೆ, ಅದೇ ರೀತಿ ತಗೊಂಡಿದ್ದೀನಿ. ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಲ್ಲಿ ಸೆಲ್ಲಿಂಗ್ ಚಾರ್ಜಸ್ ಅಂತ ಇದೆ, ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಅಂತ ಇದೆ. ಇದರಲ್ಲಿ ರಿಕವರಿ ರೇಟ್ಸ್ ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದರೆ ಅದು ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ ಹೇಳಿ ಇಲ್ಲಿ ಬರ್ಕೊಳ್ಳೋಣ. ಸೊ ಫ್ಯಾಕ್ಟರಿ ಓವರ್ ಹೆಡ್ಸ್ ಏನಾಗಿದೆ ನೋಡಿ ಕ್ವಶನ್ ಅಲ್ಲಿ, ಫ್ಯಾಕ್ಟರಿ ಓವರ್ ಹೆಡ್ಸ್ ಹ್ಯಾಸ್ ಗಾನ್ ಅಪ್ ಬೈ 20%. ಫ್ಯಾಕ್ಟರಿ ಓವರ್ ಹೆಡ್ಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ, ನಾವು ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳೋಣ. ಸೊ ಗಾನ್ ಅಪ್ ಬೈ 20%. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಹ್ಯಾವ್ ಗಾನ್ ಡೌನ್ ಬೈ 10%. ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಏನಾಗುತ್ತೆ ಕಡಿಮೆ ಆಗುತ್ತೆ, ಅದರಲ್ಲೇ ಬರ್ಕೊಳ್ಳೋಣ. ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಗಾನ್ ಡೌನ್ ಬೈ 10%. ನೋಡಿ ಡೌನ್ ಆಗಿರೋದನ್ನ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಸೆಲ್ಲಿಂಗ್ ಚಾರ್ಜಸ್ ಹ್ಯಾವ್ ಗಾನ್ ಅಪ್ ಬೈ 15%. ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಪ್ಲಸ್ ಸೆಲ್ಲಿಂಗ್ ಚಾರ್ಜಸ್ ಇವೆರಡೂ ಸಹ 15% ಜಾಸ್ತಿ ಆಗುತ್ತೆ, ಅದನ್ನ ಬರ್ಕೊಳ್ಳೋಣ. ನೋಡಿ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಹ್ಯಾವ್ ಗಾನ್ ಅಪ್ ಬೈ 15%. ದೆನ್ ಸೆಲ್ಲಿಂಗ್ ಚಾರ್ಜಸ್ ಸಹ ಅಷ್ಟೇ ಗಾನ್ ಅಪ್ ಬೈ 15%. ಸೊ ಈ ರೀತಿ ನಾವು ಒಂದು ಸಪ್ರೇಟ್ ವರ್ಕ್ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ್ದು ಜಾಸ್ತಿ ಮಾಡಬೇಕು ಯಾವ್ದು ಜಾಸ್ತಿ ಮಾಡಬಾರ್ದು ಅಂತ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನ ನೀವು ಆನ್ಸರ್ ಶೀಟಲ್ಲಿ ಇದು ತೋರಿಸ್ಬೇಕು ಅಂತ ಏನಿಲ್ಲ, ನಿಮ್ಮ ಮೈಂಡಲ್ಲಿ ಇದನ್ನು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗಲಿ ಅಂತ ಮಾಡಿದೆ. ಸೊ ನೆಕ್ಸ್ಟ್ ನೋಡಿ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಗಾನ್ ಅಪ್ ಬೈ 20% ಅಂತ ಹೇಳಿದ್ದಾರೆ. ಸೊ ನೀವೇನು ರಿಕವರಿ ರೇಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದಕ್ಕೆ ಪ್ಲಸ್ 20% ಅಂತ ಮಾಡಿ. ದೆನ್ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಗಾನ್ ಅಪ್ ಬೈ 15% ಅಂತ ಹೇಳಿದರೆ ನೀವೇನು ರಿಕವರಿ ರೇಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದಕ್ಕೆ ಪ್ಲಸ್ 15% ಅಂತ ಮಾಡಿ. ಸೆಲ್ಲಿಂಗ್ ಚಾರ್ಜಸ್ ಗಾನ್ ಅಪ್ ಬೈ 15% ಅಂತ ಹೇಳಿದರೆ ಸೆಲ್ಲಿಂಗ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಅಂತ. ಸೊ ಹಾಗಾದ್ರೆ ನೀವೇನು ರಿಕವರಿ ರೇಟ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದಕ್ಕೆ ಪ್ಲಸ್ 15% ಅಂತ ಮಾಡಿ. ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಗಾನ್ ಡೌನ್ ಬೈ 10% ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ನ ನೀವೇನು ರಿಕವರಿ ರೇಟ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದಕ್ಕೆ ಡೌನ್ ಅಂತ ಇರೋದ್ರಿಂದ -10% ಮಾಡಿ. ಈ ರೀತಿ ಕ್ಯಾಲ್ಕುಲೇಷನ್ಸು ನಾವು ಪರ್ಸೆಂಟೇಜ್ ಮಾಡ್ಬೇಕಾದ್ರೆ ನೋಡೋಣ ಮತ್ತೆ. ಸೊ ಈಗ ನಾವು ಒಂದು ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡೋಣ ಫಾರ್ ದ ಇಯರ್ 2016. ಕಾಸ್ಟ್ ಶೀಟ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಮೆಟೀರಿಯಲ್ಸ್ 6 lakhs ಇದೆ, ವೇಜಸ್ 5 lakhs ಇದೆ. ಇವೆರಡೂ ಸಹ ಟೋಟಲ್ ಮಾಡಿಕೊಂಡ್ರೆ ನಮಗೆ ಪ್ರೈಮ್ ಕಾಸ್ಟ್ ಬರುತ್ತೆ. ಪ್ರೈಮ್ ಕಾಸ್ಟ್ ಜೊತೆಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಿಕೊಂಡ್ರೆ ವರ್ಕ್ಸ್ ಕಾಸ್ಟ್ ಬರುತ್ತೆ. ವರ್ಕ್ಸ್ ಕಾಸ್ಟ್ಗೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ದೆನ್ ಇವೆರಡೂ ಸಹ ಆ್ಯಡ್ ಮಾಡಿಕೊಂಡ್ರೆ ಟೋಟಲ್ ಕಾಸ್ಟ್ ಬರುತ್ತೆ. ಟೋಟಲ್ ಕಾಸ್ಟಲ್ಲಿ ಪ್ರಾಫಿಟ್ನ ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಸೇಲ್ಸ್ ಬರುತ್ತೆ. ಸೊ ನಾವು ಫಸ್ಟ್ 2016ನ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡೋಣ. ಅದಾದ ಮೇಲೆ ರಿಕವರಿ ರೇಟ್ಸ್ಗೆ ಹೋಗೋಣ. ರಿಕವರಿ ರೇಟ್ಸ್ ಆದ ನಂತರ 2017ಗೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡೋಣ. ಸೊಲ್ಯೂಷನ್ ಹೆಡ್ಡಿಂಗ್ ತಗೊಳ್ಳಿ, ಕಾಸ್ಟ್ ಶೀಟ್ ಫಾರ್ ದ ಪೀರಿಯಡ್ ಎಂಡೆಡ್ 2016. ಕಾಲಮ್ಸ್ ತಗೊಳ್ಳೋಣ, particulars, rupees and rupees. So this is for inner column and this is for total cost column. ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಕಾಲಮ್ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡಕ್ಷನ್ ಕೊಟ್ಟಿಲ್ಲ. ಸೊ ಫಸ್ಟ್ ನಾವೇನ ರೆಕಾರ್ಡ್ ಮಾಡ್ತೀವಿ ಮೆಟೀರಿಯಲ್ಸ್. ಸೊ ಕ್ವಶನ್ ಎಷ್ಟಿದೆ 6 lakh rupees ಇದೆ. ಆಡ್ ವೇಜಸ್ ಎಷ್ಟಿದೆ 5 lakh rupees. ಇವೆರಡೂ ಸಹ ಟೋಟಲ್ ಮಾಡ್ಕೊಂಡ್ರೆ ನಮಗೆ ಬರ್ತಕ್ಕಂಥ ವ್ಯಾಲ್ಯೂ ಪ್ರೈಮ್ ಕಾಸ್ಟ್ ಆಗಿರುತ್ತೆ, ದಟ್ ಈಸ್ 11 lakhs. ಇದಾದ ನಂತರ ಆಡ್ ಫ್ಯಾಕ್ಟರಿ ಓವರ್ ಹೆಡ್ಸ್. ಫ್ಯಾಕ್ಟರಿ ಓವರ್ ಹೆಡ್ಸ್ ಎಷ್ಟಿದೆ, ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ, ಅದು ಆಸ್ ಇಟ್ ಈಸ್ ಹಾಗೆ ತಗೊಳ್ಳಿ 3 lakh rupees. ಸೊ ಇವೆರಡು ಸಹ ಟೋಟಲ್ ಮಾಡ್ಕೊಂಡಾಗ ಇವೆರಡು ಅಂದ್ರೆ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಎರಡು ಆಡ್ ಮಾಡಿದಾಗ ನಮಗೆ ಫ್ಯಾಕ್ಟರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಸಿಗುತ್ತೆ. ಎಷ್ಟು 14 lakhs. ಇದಕ್ಕೆ ಆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಪ್ರಾಬ್ಲಮ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ, ಎಷ್ಟಿದೆ 3,36,000 rupees ಇದೆ. ದೆನ್ ವರ್ಕ್ಸ್ ಕಾಸ್ಟ್ ಪ್ಲಸ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಎರಡು ಆಡ್ ಮಾಡಿ ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆರ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಎಷ್ಟು 17,36,000 rupees ಬರುತ್ತೆ. ದೆನ್ ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಇದರಲ್ಲಿ ನಮಗೆ ಎರಡು ಎಕ್ಸ್ಪೆನ್ಸಸ್ ಇದೆ. ಒಂದು ಸೆಲ್ಲಿಂಗ್ ಚಾರ್ಜಸ್, ಎಷ್ಟಿದೆ ಸೆಲ್ಲಿಂಗ್ ಚಾರ್ಜಸ್ 2,24,000 rupees ಇದೆ. ದೆನ್ ಇದ್ರ ಜೊತೆಗೆ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಎಷ್ಟಿದೆ
1,40,000. ಇವೆರಡೂ ಸಹ ಟೋಟಲ್ ಮಾಡ್ಕೊಂಡ್ರೆ ಟೋಟಲ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಬರುತ್ತೆ, ದಟ್ ಈಸ್ 3,64,000 rupees. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ನ ಆಡ್ ಮಾಡಿ ನಿಮಗೆ ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಟೋಟಲ್ ಕಾಸ್ಟ್ ಬರುತ್ತೆ. ಎಷ್ಟು? 21 lakh rupees. ಇದಾದ ನಂತರ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಾ ಅಥವಾ ಪ್ರಾಫಿಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಚೆಕ್ ಮಾಡಬೇಕು. ನಮ್ಮ ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಆಡ್ ಪ್ರಾಫಿಟ್ ನೋಡಿ ಅಲ್ಲಿ ಗಿವನ್ ಅಂತ ತಗೊಂಡಿದ್ದೀನಿ, ಯಾಕಂದ್ರೆ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಎಷ್ಟು? 4,20,000. ಟೋಟಲ್ ಕಾಸ್ಟ್ಗೆ ಪ್ರಾಫಿಟ್ ನ ಆಡ್ ಮಾಡಿದ್ರೆ ಬರ್ತಕ್ಕಂಥ ವ್ಯಾಲ್ಯೂ ಸೇಲ್ಸ್ ಆಗಿರುತ್ತೆ. ಸೇಲ್ಸ್ ಎಷ್ಟು? 25,20,000. ಸೊ ದಿಸ್ ಇಸ್ ಎ ಕಾಸ್ಟ್ ಶೀಟ್ ಫಾರ್ 2016. ಸೊ ಇಲ್ಲಿರ್ತಕ್ಕಂಥ ಇನ್ಫಾರ್ಮೇಶನ್ ನ ಯೂಸ್ ಮಾಡಿಕೊಂಡು ನಾವು ಈಗ ರಿಕವರಿ ರೇಟ್ಸ್ ಮತ್ತೆ ಪ್ರಾಫಿಟ್ ಪರ್ಸೆಂಟೇಜ್ ಮಾಡಬೇಕಾಗತ್ತೆ. ಯಾವ್ದಕ್ಕೆ ರಿಕವರಿ ರೇಟ್ಸ್ ಮಾಡಬೇಕು ನೋಡಿ. 2017 ಕಾಸ್ಟ್ ಶೀಟ್ ಮಾಡೋದಕ್ಕೆ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ದೆನ್ ವೇಜಸ್ ಕೊಟ್ಟಿದ್ದಾರೆ, ಇವೆರಡು ಕೊಟ್ಟಿದ್ದಾರೆ. ರಿಮೈನಿಂಗು ಫ್ಯಾಕ್ಟರಿ ಓವರ್ ಹೆಡ್ಸ್ ಕೊಟ್ಟಿಲ್ಲ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಕೊಟ್ಟಿಲ್ಲ, ಸೆಲ್ಲಿಂಗ್ ಚಾರ್ಜಸ್ ಕೊಟ್ಟಿಲ್ಲ, ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಕೊಟ್ಟಿಲ್ಲ, ಮತ್ತೆ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿಲ್ಲ. ಹಾಗಾದ್ರೆ ಇಷ್ಟಕ್ಕೂ ಸಹ ನೀವೇನ್ ಮಾಡಬೇಕು? ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಫಸ್ಟ್ ಪರ್ಸೆಂಟೇಜ್ ಆಫ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಮಾಡಿ, ಯಾವ್ದರ ಬೇಸಿಸ್ ಮೇಲೆ ತಗೊಳ್ಬೇಕು ಅಂತ ಹೇಳಿದರೆ ವೇಜಸ್ ಮೇಲೆ ತಗೊಳ್ಳಿ ಅಂತ ಹೇಳಿದ್ದಾರೆ. ದೆನ್ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ಗೆ ಪರ್ಸೆಂಟೇಜ್ ಮಾಡಬೇಕು, ಯಾವ್ದರ ಬೇಸಿಸ್ ಹೇಳಿದ್ದಾರೆ? ಫ್ಯಾಕ್ಟರಿ ಕಾಸ್ಟ್ ಹೇಳಿದ್ದಾರೆ. ದೆನ್ ಸೆಲ್ಲಿಂಗ್ ಚಾರ್ಜಸ್ಗೆ ನೀವು ಪರ್ಸೆಂಟೇಜ್ ಮಾಡ್ಕೋಬೇಕು, ಯಾವುದು? ಫ್ಯಾಕ್ಟರಿ ಕಾಸ್ಟ್ ಬೇಸಿಸ್ ಮೇಲೆ. ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಅದರ ಬೇಸಿಸ್ ಮೇಲೆ? ಫ್ಯಾಕ್ಟರಿ ಕಾಸ್ಟ್ ಮೇಲೆ. ಪ್ರಾಫಿಟ್ ಅವ್ರು ಏನ್ ಹೇಳಿದ್ದಾರೆ? ಲಾಸ್ಟ್ ಇಯರ್ ಅಲ್ಲಿ ನಿಮ್ಗೆ ಎಷ್ಟು ಪ್ರಾಫಿಟ್ ಬರ್ತಿತ್ತೋ ಅದೇ ರೀತಿ ಮಾಡಿ. ನೋಡಿ ಇಲ್ಲಿ ಅಟ್ ವಾಟ್ ಪ್ರೈಸ್ ಶುಡ್ ಬಿ ಪ್ರಾಡಕ್ಟ್ ಸೋಲ್ಡ್ ಆಸ್ ಟು ಅರ್ನ್ ದ ಸೇಮ್ ರೇಟ್ ಆಫ್ ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್. ಆಕ್ಚುಲಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದರೆ ಸೆಲ್ಲಿಂಗ್ ಪ್ರೈಸ್ ಮೇಲೆ ಪರ್ಸೆಂಟೇಜ್ ಮಾಡಿಕೊಂಡ್ರು ನಿಮ್ಗೆ ಒಂದೇ ರೀತಿ ಆನ್ಸರ್ಸ್ ಬರುತ್ತೆ. ನಾವು ಅದರ ಬದಲಿಗೆ ಈಸಿ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಟೋಟಲ್ ಕಾಸ್ಟ್ ಮೇಲೆ ಪರ್ಸೆಂಟೇಜ್ ಮಾಡ್ಕೊಳ್ತೀನಿ. ಅಪ್ಲೈ ಮಾಡಬೇಕಾದ್ರೂ ಸಹ ಅಷ್ಟೇ ಟೋಟಲ್ ಕಾಸ್ಟ್ ಮೇಲೆ ಅಪ್ಲೈ ಮಾಡ್ತೀನಿ, ಈಸಿ ಆಗುತ್ತೆ. ಸೊ ಹಾಗಾದ್ರೆ ನಾವಿಲ್ಲಿ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ಅಂಡ್ ಫೋರ್ತ್ ಒನ್, ಫಿಫ್ತ್ ಒನ್ 5% ನ ಮಾಡ್ಕೊಳ್ಬೇಕು. ಸೊ ನಾನು ಇಲ್ಲೊಂದು ಕ್ವಶನ್ ಏನು ಅಂತ ಹೇಳಿದ್ರೆ, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಇವೆರಡೂ ಸಹ ಒಟ್ಟಿಗೆ ಸೇರಿಸಿ ಒಂದೇ ಪರ್ಸೆಂಟೇಜ್ ಮಾಡಿದ್ದೀನಿ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಆ ರೀತಿ ಎರಡು ಕಂಬೈನ್ ಮಾಡಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ಗೆ ಒಂದೇ ಸರಿ ನೀವು ಪರ್ಸೆಂಟೇಜ್ ನ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಸೆಲ್ಲಿಂಗ್ ಚಾರ್ಜಸ್ ನೋಡಿ ಇಲ್ಲಿ ಇನ್ಕ್ರೀಸ್ ಆಗ್ತಿದೆ, ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಡಿಕ್ರೀಸ್ ಆಗ್ತಿದೆ. ಅದಕ್ಕೋಸ್ಕರ ಇವೆರಡೂ ಸಹ ನೀವು ಸಪರೇಟ್ ಆಗಿ ಪರ್ಸೆಂಟೇಜ್ ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ಸ್ಗೆ ಬರೋಣ. ಹೆಡ್ಡಿಂಗ್ ತಗೊಳ್ಳಿ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಓವರ್ ಹೆಡ್ಸ್ ರಿಕವರಿ ರೇಟ್ಸ್. ಸೊ ಓವರ್ ಹೆಡ್ಸ್ ರಿಕವರಿ ರೇಟ್ಸ್ ನ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡೋಣ. ಅದರಲ್ಲಿ ಫಸ್ಟ್ ಓವರ್ ಹೆಡ್ ಯಾವುದು? ಫ್ಯಾಕ್ಟರಿ ಓವರ್ ಹೆಡ್. ಅದಕ್ಕೋಸ್ಕರ ಪರ್ಸೆಂಟೇಜ್ ಆಫ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಯಾವ್ದರ ಬೇಸಿಸ್ ಹೇಳಿದ್ದಾರೆ? ಡೈರೆಕ್ಟ್ ವೇಜಸ್ ಬೇಸಿಸ್ ಹೇಳಿದ್ದಾರೆ, ಟು ಡೈರೆಕ್ಟ್ ವೇಜಸ್. ಸೊ ಅದರ ಫಾರ್ಮುಲಾ ಅಪ್ಲೈ ಮಾಡೋಣ. Percentage of factory overhead is equals to factory overheads divided by direct wages into 100. 2016 ಕಾಸ್ಟ್ ಶೀಟ್ ಅಲ್ಲಿ ಫ್ಯಾಕ್ಟರಿ ಓವರ್ಹೆಡ್ಸ್ ಎಷ್ಟಿದೆ, ಡೈರೆಕ್ಟ್ ವೇಜಸ್ ಎಷ್ಟಿದೆ ಒಂದ್ಸರಿ ಚೆಕ್ ಮಾಡಿ. ನೋಡಿ 2016 ಕಾಸ್ಟ್ ಶೀಟ್ ಅಲ್ಲಿ ಫ್ಯಾಕ್ಟರಿ ಓವರ್ಹೆಡ್ಸ್ 3 lakh rupees ಇದೆ. ಸೊ ಡೈರೆಕ್ಟ್ ವೇಜಸ್ ಎಷ್ಟಿದೆ? 5 lakhs ಇದೆ. ಸೊ 3 lakhs ಡಿವೈಡೆಡ್ ಬೈ 5 lakhs ಇಂಟು 100 ಅಂತ ಮಾಡಬೇಕಾಗತ್ತೆ. ನೋಡಿ ಪರ್ಸೆಂಟೇಜ್ ಆಫ್ ಫ್ಯಾಕ್ಟರಿ ಓವರ್ಹೆಡ್ಸ್ ಇಸ್ ಈಕ್ವಲ್ಸ್ ಟು ಫ್ಯಾಕ್ಟರಿ ಓವರ್ಹೆಡ್ಸ್ ಎಷ್ಟು ನೋಡಿದ್ರಿ? 3 lakhs. ಡೈರೆಕ್ಟ್ ವೇಜಸ್ ಎಷ್ಟಿತ್ತು ಅಲ್ಲಿ? 5 lakhs ಇಂಟು 100 ಎಷ್ಟು ಬರುತ್ತೆ? 60% ಬರುತ್ತೆ. ದೆನ್ ಪ್ರಾಬ್ಲಮ್ ಅಲ್ಲಿ ಇನ್ನೂ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಫ್ಯಾಕ್ಟರಿ ಓವರ್ಹೆಡ್ಸ್ ಹ್ಯಾಸ್ ಗಾನ್ ಅಪ್ ಬೈ 20%. ಹಾಗಾದ್ರೆ ಇಲ್ಲಿ ಬಂದಿರತಕ್ಕಂಥ ರಿಕವರಿ ರೇಟ್ಸ್ಗೆ 20% ಆಡ್ ಮಾಡಬೇಕು. ಸರ್ ಇಲ್ಲಿದೆ ಇನ್ಫಾರ್ಮೇಶನ್, ಆಗ್ಲೇ ನಾವು ಒಂದು ಟೇಬಲ್ ಮಾಡ್ಕೊಂಡಿದ್ವಿ ನೋಡಿ ಒಂದ್ಸರಿ. ನೋಡಿ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಗಾನ್ ಅಪ್ ಬೈ 20% ಅಂತ ಮಾಡಿದ್ರಿ. ಸೊ ಅದರ ಎಷ್ಟು? ಪ್ಲಸ್ 20% ಮಾಡಬೇಕು. ಆನ್ಸರ್ ಹತ್ರ ಬನ್ನಿ. ಪರ್ಸೆಂಟೇಜ್ ಆಫ್ ಫ್ಯಾಕ್ಟರಿ ಓವರ್ಹೆಡ್ಸ್ ನೋಡಿ ನಿಮ್ಗೆ ಎಷ್ಟು ಬಂದಿದೆ? 60% ಬಂದಿದೆ. 60 ಅಂತ ತಗೊಂಡಿದ್ದೀನಿ. ಪ್ಲಸ್ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ? 20% ಇಂಟು 20 ಪ್ಲಸ್ 20% ಅಂತ ಮಾಡಿ. ಸೊ ಅವಾಗ ಇಲ್ಲಿ ತಗೊಳ್ಬೇಕಾದ್ರೆ 60% ಅಂತ ತಗೊಂಡ್ಬಿಡ್ಬೇಡಿ, 60 ಅಂತಲೇ ತಗೊಳ್ಳಿ, ಪರ್ಸೆಂಟೇಜ್ ಬೇಡ ಇಲ್ಲಿ. ಪ್ಲಸ್ 20% ಅಂತ ಮಾಡಿ. ಸೊ ಎಷ್ಟು ಬರುತ್ತೆ ನಿಮಗೆ? 72 ಆನ್ಸರ್ ಬರುತ್ತೆ. ಈಗ 72% ಅಂತ ಅರ್ಥ ಮಾಡ್ಕೊಳ್ಳಿ.
ಸೊ ಫ್ಯಾಕ್ಟರಿ ಓವರ್ ಹೆಡ್ಸ್ಗೆ ರಿಕವರಿ ರೇಟ್ ಆಯಿತು. ಇದೇ ರೀತಿ ನೆಕ್ಸ್ಟ್ ರಿಕವರಿ ರೇಟ್ ಯಾವ್ದು ಮಾಡೋಣ ಅಂದರೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ಗೆ ಮಾಡೋಣ. ಪರ್ಸೆಂಟೇಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಟು ವರ್ಕ್ಸ್ ಕಾಸ್ಟ್, ಯಾವುದರ ಬೇಸಿಸಲ್ಲಿ ವರ್ಕ್ಸ್ ಕಾಸ್ಟ್ ಮೇಲೆ. ಫಾರ್ಮುಲಾ percentage of administration overheads is equals to administration overheads divided by works cost into 100. So cost sheet ಹತ್ರ ಬನ್ನಿ. 2016 cost sheet ಅಲ್ಲಿ administration overheads ಎಷ್ಟಿದೆ, works cost ಎಷ್ಟಿದೆ ನೋಡಿ. administration charges ಎಷ್ಟಿದೆ ಇಲ್ಲಿ 3,36,000 rupees ಇದೆ. ಫ್ಯಾಕ್ಟರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಎಷ್ಟಿದೆ ಇಲ್ಲಿ 14 lakhs ಇದೆ. ಹಾಗಾದ್ರೆ 3,36,000 rupees ಡಿವೈಡೆಡ್ ಬೈ 14 lakhs into 100 ಅಂತ ಮಾಡಬೇಕಾಗತ್ತೆ. ನೋಡಿ ಈಗ ಪರ್ಸೆಂಟೇಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ is equals to 3,36,000 divided by 14 lakhs into 100. ಪರ್ಸೆಂಟೇಜ್ ಬರುತ್ತೆ ನಿಮಗೆ 24% ಬರುತ್ತೆ. ಕ್ವಶನ್ ಅಲ್ಲಿ ಇದನ್ನು ಸಹ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ಟೇಬಲ್ ನೋಡಿ. ಈಗ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಗಾನ್ ಅಪ್ ಬೈ 15% ಅಂತ ಹೇಳಿದ್ದಾರೆ. ಸೊ ಬಂದಿರತಕ್ಕಂತ ರೇಟ್ಗೆ 15% ಆಡ್ ಮಾಡಬೇಕಾಗತ್ತೆ. ಸೊ ಆಡ್ ಮಾಡೋಣ. ಪರ್ಸೆಂಟೇಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಇಸ್ ಈಕ್ವಲ್ಸ್ ಟು ಆನ್ಸರ್ ಎಷ್ಟು ಬಂದಿದೆ ನಿಮಗೆ 24% ಬಂದಿದೆ. ಅದನ್ನ ಇಲ್ಲಿ ತಗೊಳ್ಳಿ. ಪ್ಲಸ್ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ, ಜಾಸ್ತಿ ಅಂತ ಹೇಳಿದ್ರಿಂದ ಪ್ಲಸ್ ಎಷ್ಟಾಗುತ್ತೆ 15%. 24 plus 15% is equals to 27.6% ಅಂತ ಬರುತ್ತೆ. ಸೊ ನೆಕ್ಸ್ಟ್ ರಿಕವರಿ ರೇಟ್ ಪರ್ಸೆಂಟೇಜ್ ಆಫ್ ಸೆಲ್ಲಿಂಗ್ ಚಾರ್ಜಸ್ ಟು ವರ್ಕ್ಸ್ ಕಾಸ್ಟ್. ಸೊ ಇಲ್ಲಿ ಒಟ್ಟಿಗೆ ಮಾಡಬಾರ್ದು ಅಂತ ಹಾಗೆ ಹೇಳಿದೀನಿ. ಯಾಕೆ ಅಂತ ಹೇಳಿದ್ರೆ ಒಂದು ಜಾಸ್ತಿ ಆಗ್ತಿದೆ, ಇನ್ನೊಂದು ಎಕ್ಸ್ಪೆನ್ಸಸ್ ಕಡಿಮೆ ಆಗ್ತಿದೆ. ಹಾಗಾದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಸಪರೇಟ್ ಆಗಿ ಕ್ಯಾಲ್ಕುಲೇಷನ್ಸ್ ಮಾಡಿ. ಅದಕ್ಕೋಸ್ಕರ ಫಸ್ಟ್ ಒನ್ ಸೆಲ್ಲಿಂಗ್ ಚಾರ್ಜಸ್ಗೆ ಮಾಡೋಣ, ಅದಾದ ನಂತರ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ಗೆ ಹೋಗೋಣ. ಬೇಸಿಸ್ ಯಾವುದು ಸರ್ ಅಂತ ಹೇಳಿದ್ರೆ ವರ್ಕ್ಸ್ ಕಾಸ್ಟ್ ಬೇಸಿಸ್ ತಗೊಳ್ಳಿ. ಫಾರ್ಮುಲಾ ನೋಡಿ. ಪರ್ಸೆಂಟೇಜ್ ಆಫ್ ಸೆಲ್ಲಿಂಗ್ ಚಾರ್ಜಸ್ ಇಸ್ ಈಕ್ವಲ್ಸ್ ಟು ಸೆಲ್ಲಿಂಗ್ ಚಾರ್ಜಸ್ ಡಿವೈಡೆಡ್ ಬೈ ವರ್ಕ್ಸ್ ಕಾಸ್ಟ್ ಇಂಟು 100. ಸೊ 2016 ಅಲ್ಲಿ ಸೆಲ್ಲಿಂಗ್ ಚಾರ್ಜಸ್ ಎಷ್ಟಿದೆ, ವರ್ಕ್ಸ್ ಕಾಸ್ಟ್ ಎಷ್ಟಿದೆ ನೋಡಿ. ಕಾಸ್ಟ್ ಶೀಟ್ ಹತ್ರ ಬನ್ನಿ. ನೋಡಿ 2016 ಅಲ್ಲಿ 2,24,000 ಅಂತ ಹೇಳಿ ಸೆಲ್ಲಿಂಗ್ ಚಾರ್ಜಸ್ ಇದೆ. ಸೊ ವರ್ಕ್ಸ್ ಕಾಸ್ಟ್ ಎಷ್ಟಿದೆ ಇಲ್ಲಿ 14 lakhs ಇದೆ. ಹಾಗಾದ್ರೆ 2,24,000 rupees ಡಿವೈಡೆಡ್ ಬೈ 14 lakhs ಇಂಟು 100 ಮಾಡೋದ್ರ ಮುಖಾಂತರ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬಹುದು. ನೋಡಿ ಪರ್ಸೆಂಟೇಜ್ ಆಫ್ ಸೆಲ್ಲಿಂಗ್ ಚಾರ್ಜಸ್ is equals to 2,24,000 rupees divided by 14 lakhs into 100. 16% ಆನ್ಸರ್ ಬಂದಿದೆ. ಸೆಲ್ಲಿಂಗ್ ಚಾರ್ಜಸ್ ಸಹ ಅಷ್ಟೇ. ಸೊ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಇದೆ. ಹಾಗಾದ್ರೆ ಟೇಬಲ್ ಹತ್ರ ಬನ್ನಿ. ಸೆಲ್ಲಿಂಗ್ ಚಾರ್ಜಸ್ ಗಾನ್ ಅಪ್ ಬೈ 15%. ಹಾಗಾದ್ರೆ ನಾವೇನ್ ಮಾಡಬೇಕು, ಬಂದಿರತಕ್ಕಂಥ ರೇಟ್ಗೆ ಪ್ಲಸ್ 15% ಮಾಡಬೇಕು. ನೋಡಿ 16% ಬಂದಿದೆ, ಅದಕ್ಕೆ ಪ್ಲಸ್ 15% ಮಾಡೋಣ. ಎಷ್ಟು ಬರುತ್ತೆ 18.4% ಬರುತ್ತೆ. ಸೊ ನೆಕ್ಸ್ಟ್ percentage of distribution charges to works cost. So formula ತಗೋಣ. Percentage of distribution charges is equals to distribution charges divided by works cost into 100. 2016 ಅಲ್ಲಿ distribution charges ಎಷ್ಟಿದೆ, works cost ಎಷ್ಟಿದೆ ನೋಡಿ. distribution charges 1,40,000 rupees ಇದೆ. ಸೊ ವರ್ಕ್ಸ್ ಕಾಸ್ಟ್ ಎಷ್ಟಿದೆ ಇಲ್ಲಿ 14 lakhs ಇದೆ. ಹಾಗಾದ್ರೆ 1,40,000 ಡಿವೈಡೆಡ್ ಬೈ 14 lakhs ಇಂಟು 100 ಮಾಡಿದ್ರೆ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ನ ಪರ್ಸೆಂಟೇಜ್ ಸಿಗುತ್ತೆ ನೋಡಿ. ಪರ್ಸೆಂಟೇಜ್ ಆಫ್ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಇಸ್ ಈಕ್ವಲ್ಸ್ ಟು 1,40,000 ಡಿವೈಡೆಡ್ ಬೈ 14 lakhs ಇಂಟು 100 ಎಷ್ಟು ಬರುತ್ತೆ 10% ಬರುತ್ತೆ. ಇದರ ಜೊತೆಗೆ ಅಲ್ಲಿ ಡಿಕ್ರೀಸ್ ಆಗುತ್ತೆ ಅಥವಾ ಇನ್ಕ್ರೀಸ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಇದೆ. ಹಾಗಾದ್ರೆ ಟೇಬಲ್ ಹತ್ರ ಬನ್ನಿ. ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಗಾನ್ ಡೌನ್ ಬೈ 10% ಅಂತ ಹೇಳಿದರೆ, ಡೌನ್ ಅಂದ್ರೆ ಕಡಿಮೆ ಆಗುತ್ತೆ ಅಂತ, ಅದಕ್ಕೋಸ್ಕರ -10% ಮಾಡಬೇಕಾಗತ್ತೆ. ಸೊ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಎಷ್ಟು ಬಂದಿದೆ ರೇಟ್ ಇಲ್ಲಿ 10% ಬಂದಿದೆ. ಅದು ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದರೆ ಅದಕ್ಕೋಸ್ಕರ ಮೈನಸ್ ಮಾಡಿದೀವಿ. ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗುತ್ತೆ 10%. ಹಾಗಾದ್ರೆ ಫೈನಲ್ ಆನ್ಸರ್ ರಿಕವರಿ ರೇಟ್ ಎಷ್ಟು ಬರುತ್ತೆ 9% ಬರುತ್ತೆ. ಸೊ ನೆಕ್ಸ್ಟ್ ಈಗೆಲ್ಲ ಓವರ್ ಹೆಡ್ಸ್ ರಿಕವರಿ ರೇಟ್ಸ್ ಆಯ್ತು. ಹಾಗಾದ್ರೆ ಪ್ರಾಫಿಟ್ ಕ್ಯಾಲ್ಕುಲೇಷನ್ಸ್ ಗೋಸ್ಕರ ಮಾಡ್ಕೊಳ್ಬೇಕಾಗತ್ತೆ. ಸೆಕೆಂಡ್ ಒನ್ ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಟು
ಟೋಟಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಸೇಲ್ಸ್. ಸೊ ಹಾಗಾದ್ರೆ ನೀವು ಪರ್ಸೆಂಟೇಜ್ ಯಾವ್ದು ಮಾಡ್ತಿದ್ದೀರಾ, ಪ್ರಾಫಿಟ್ಗೆ ಮಾಡ್ತಿದ್ದೀರಾ, ಬೇಸಿಸ್ ಯಾವುದು, ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್ ನ ಬೇಸಿಸ್ ತಗೊಳ್ತೀರಾ. ಫಾರ್ಮುಲಾ ಅಪ್ಲೈ ಮಾಡಿ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ಕಾಸ್ಟ್ ಇಂಟು 100. ಸೊ 2016 ಕಾಸ್ಟ್ ಶೀಟ್ ಅಲ್ಲಿ ಪ್ರಾಫಿಟ್ ಎಷ್ಟಿದೆ, ಟೋಟಲ್ ಕಾಸ್ಟ್ ಎಷ್ಟಿದೆ ನೋಡಿ. ಪ್ರಾಫಿಟ್ 4,20,000 rupees ಇದೆ. ದೆನ್ ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಿದೆ, 21 lakh ಇದೆ. ಹಾಗಾದ್ರೆ 4,20,000 ಡಿವೈಡೆಡ್ ಬೈ 21 lakhs ಇಂಟು 100 ಅಂತ ಮಾಡೋದ್ರ ಮುಖಾಂತರ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೋದು ಪ್ರಾಫಿಟ್ಗೆ. ಸೊ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 4,20,000 ಡಿವೈಡೆಡ್ ಬೈ 21 lakhs ಇಂಟು 100 ಮಾಡೋಣ. ಪ್ರಾಫಿಟ್ ಪರ್ಸೆಂಟೇಜ್ 20% ಬರುತ್ತೆ. ಈಗ ಎಲ್ಲ ರೀತಿ ರಿಕವರಿ ರೇಟ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಹಾಗಾದರೆ ಈ ರಿಕವರಿ ರೇಟ್ಸ್ನ ಮತ್ತೆ ಕ್ವಶನ್ ಇರತಕ್ಕಂಥ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು 2017ಗೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡೋಣ. ಹೆಡಿಂಗ್ ತಗೊಳ್ಳಿ, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಫಾರ್ ದ ಪೀರಿಯಡ್ 2017ಗೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡ್ತಿದ್ದೀವಿ. ಕಾಲಮ್ಸ್ ತಗೊಳ್ಳೋಣ. ಪರ್ಟಿಕ್ಯುಲರ್ಸ್, rupees and rupees. First one column for inner column and second one is total cost column. Cost per unit column ಬರೋದಿಲ್ಲ, ಯಾಕೆಂದ್ರೆ number of units production ಕೊಟ್ಟಿಲ್ಲ. Then 2017ಗೆ ಮೆಟೀರಿಯಲ್ ಎಷ್ಟು ಕೊಟ್ಟಿದ್ದಾರೆ, ಲೇಬರ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಚೆಕ್ ಮಾಡಿ. The work order has to be executed in 2017 and the estimated expenses are ಮೆಟೀರಿಯಲ್ಸ್ ಎಷ್ಟು ಕೊಟ್ಟಿದ್ದಾರೆ, 8,000 rupees ಕೊಟ್ಟಿದ್ದಾರೆ. ವೇಜಸ್ ಎಷ್ಟು ಕೊಟ್ಟಿದ್ದಾರೆ, 5,000 rupees ಕೊಟ್ಟಿದ್ದಾರೆ. ಇವೆರಡೂ ಸಹ 2017ನ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಲ್ಲಿ ರೆಕಾರ್ಡ್ ಮಾಡೋಣ. ಫಸ್ಟ್ ಒನ್ ಮೆಟೀರಿಯಲ್ಸ್ ಎಷ್ಟು ಕೊಟ್ಟಿದ್ದಾರೆ, 8,000 rupees. ಇದಕ್ಕೆ ಆಡ್ ವೇಜಸ್, ವೇಜಸ್ ಎಷ್ಟಿದೆ ಇಲ್ಲಿ, 5,000 rupees. ಮೆಟೀರಿಯಲ್ಸ್ ಪ್ಲಸ್ ವೇಜಸ್ ಎರಡು ಸಹ ಆಡ್ ಮಾಡ್ಕೊಂಡ್ರೆ ಬರ್ತಕ್ಕಂಥ ವ್ಯಾಲ್ಯೂ ಪ್ರೈಮ್ ಕಾಸ್ಟ್ ಆಗಿರುತ್ತೆ. ಎಷ್ಟು, 13,000 rupees. ಇದಾದ ನಂತರ ಓವರ್ ಹೆಡ್ಸ್ ಕ್ಯಾಲ್ಕುಲೇಷನ್ಸ್ಗೆ ಹೋಗಬೇಕಾಗುತ್ತೆ. ಫಸ್ಟ್ ಓವರ್ ಹೆಡ್ ಯಾವುದು ಇಲ್ಲಿ, ಫ್ಯಾಕ್ಟರಿ ಓವರ್ ಹೆಡ್ಸ್. ಆಡ್ ಫ್ಯಾಕ್ಟರಿ ಓವರ್ ಹೆಡ್ಸ್. ಫ್ಯಾಕ್ಟರಿ ಓವರ್ ಹೆಡ್ಸ್ಗೋಸ್ಕರ ನಾವು ರಿಕವರಿ ರೇಟ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎಷ್ಟು ಪರ್ಸೆಂಟೇಜ್ ಬಂದಿದೆ ಚೆಕ್ ಮಾಡಿ. ನೋಡಿ ಇಲ್ಲಿ ಪರ್ಸೆಂಟೇಜ್ 72% ಬಂದಿದೆ. ಯಾವುದರ ಬೇಸಿಸ್ ಮೇಲೆ ರಿಕವರಿ ಮಾಡಿದ್ವಿ ನಾವು, ಡೈರೆಕ್ಟ್ ವೇಜಸ್ ಮೇಲೆ. ಹಾಗಾದ್ರೆ 72% ಆನ್ ಡೈರೆಕ್ಟ್ ವೇಜಸ್ ಅಂತ ಅರ್ಥ. ಸೊ ಕಾಸ್ಟ್ ಶೀಟ್ ಅಲ್ಲಿ ಅಪ್ಲೈ ಮಾಡೋಣ. ಈಗ 2017 ಅಲ್ಲಿ ಡೈರೆಕ್ಟ್ ವೇಜಸ್ ಎಷ್ಟಿದೆ ಇಲ್ಲಿ, 5,000 rupees ಇದೆ. ಹಾಗಾದ್ರೆ 5,000 rupees ಇಂಟು 72% ಮಾಡಬೇಕಾಗತ್ತೆ. ನೋಡೋಣ ಕ್ಯಾಲ್ಕುಲೇಷನ್. ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಈಸ್ 72% ಆನ್ ವೇಜಸ್ ಅಂತ ಹೇಳಿದೀವಿ. ಸೊ ಆ ವೇಜಸ್ ಎಷ್ಟಿದೆ ಇಲ್ಲಿ, 5,000 rupees ಇದೆ. 5,000 ಇಂಟು 72% ಮಾಡಿದಾಗ ಫ್ಯಾಕ್ಟರಿ ಓವರ್ ಹೆಡ್ಸ್ ಬರುತ್ತೆ, ದಟ್ ಈಸ್ 3,600. ಪ್ರೈಮ್ ಕಾಸ್ಟ್ ಜೊತೆಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ ನ ಆಡ್ ಮಾಡಿದಾಗ ಬರ್ತಕ್ಕಂಥ ವ್ಯಾಲ್ಯೂ ವರ್ಕ್ಸ್ ಕಾಸ್ಟ್ ಅಥವಾ ಫ್ಯಾಕ್ಟರಿ ಕಾಸ್ಟ್ ಆಗಿರುತ್ತೆ. ಎಷ್ಟು, 16,600 rupees. ಆಡ್ ಏನು ಆಡ್ ಮಾಡ್ತೀವಿ, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಇದರಲ್ಲಿ ಎಕ್ಸ್ಪೆನ್ಸಸ್ ಏನಿದೆ, ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಅಂತ ಹೇಳಿದ್ದಾರೆ. ನೋಡಿ ಪರ್ಸೆಂಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥದ್ದು 27.6% ಆನ್ ವರ್ಕ್ಸ್ ಕಾಸ್ಟ್. ಚೆಕ್ ಮಾಡಿ ಬೇಕಾದ್ರೆ ನೋಡಿ ಪರ್ಸೆಂಟೇಜ್ ಎಷ್ಟು ಬಂದಿದೆ, 27.6%. ಯಾವ್ದರ ಬೇಸಿಸ್ ಮೇಲೆ, ಆನ್ ವರ್ಕ್ಸ್ ಕಾಸ್ಟ್. ಹಾಗಾದ್ರೆ 27.6% ಆನ್ ವರ್ಕ್ಸ್ ಕಾಸ್ಟ್ ಅಂತ ಹೇಳಿ ಇದನ್ನ ನಾವು ಅಲ್ಲಿ ಬರ್ಕೊಂಡಿದ್ದೀವಿ. ನೋಡಿ 27.6% ಆನ್ ವರ್ಕ್ಸ್ ಕಾಸ್ಟ್. ಹಾಗಾದ್ರೆ ವರ್ಕ್ಸ್ ಕಾಸ್ಟ್ 2017 ಕಾಸ್ಟ್ ಶೀಟ್ ಅಲ್ಲಿ ಎಷ್ಟಿದೆ ಇಲ್ಲಿ, 16,600 rupees ಇದೆ. 16,600 ಇಂಟು 27.6% ಅಂತ ಮಾಡಬೇಕಾಗತ್ತೆ. ಬರ್ತಕ್ಕಂಥ ಆನ್ಸರ್ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಆಗಿದೆ. ಎಷ್ಟು, 4,416 rupees ಅಂತ ಬರುತ್ತೆ. ಈಗ ಫ್ಯಾಕ್ಟರಿ ಕಾಸ್ಟ್ ಪ್ಲಸ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎರಡು ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆರ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬರುತ್ತೆ ನಿಮಗೆ, 21,182 rupees ಬರುತ್ತೆ. ಇದಾದ ನಂತರ ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಎರಡು ರೀತಿ ಎಕ್ಸ್ಪೆನ್ಸಸ್ ಇದೆ. ಒಂದು ಸೆಲ್ಲಿಂಗ್ ಚಾರ್ಜಸ್ ಇದೆ, ಅದು 18.4% ಆನ್ ವರ್ಕ್ಸ್ ಕಾಸ್ಟ್. ಈ 18.4% ಏನ್ ಬಂತು ಅಂತ ಹೇಳಿದ್ರೆ ನಾವು ಆಗಲೇ ಪರ್ಸೆಂಟೇಜ್ ಮಾಡಿದೀವಿ, ಚೆಕ್ ಮಾಡಿ. ನೋಡಿ ಇಲ್ಲಿ 18.4% ಯಾವ್ದ್ರ ಮೇಲೆ, ಆನ್ ವರ್ಕ್ಸ್ ಕಾಸ್ಟ್. ಸೊ ಹಾಗಾದ್ರೆ ವರ್ಕ್ಸ್ ಕಾಸ್ಟ್ ಮೇಲೆ 18.4% ಆ ವ್ಯಾಲ್ಯೂ ನಾನು ಬರ್ಕೊಂಡಿದ್ದೀನಿ ಅಷ್ಟೇ.
ಇಲ್ಲಿ ವರ್ಕ್ಸ್ ಕಾಸ್ಟ್ ಎಷ್ಟಿದೆ, ಇಲ್ಲಿ 16,600 ರುಪೀಸ್ ಇದೆ. ಇಂಟು 18.4% ಮಾಡಿದಾಗ ಸೆಲ್ಲಿಂಗ್ ಚಾರ್ಜಸ್ ಸಿಗುತ್ತೆ. ಎಷ್ಟು? 3,054 ರುಪೀಸ್ ಬರುತ್ತೆ. ಇದಾದ ನಂತರ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಇಸ್ 9% ಆನ್ ವರ್ಕ್ಸ್ ಕಾಸ್ಟ್. ಈ 9% ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಪರ್ಸೆಂಟೇಜ್ ಮಾಡಿದ್ದೀವಿ, ಚೆಕ್ ಮಾಡಿ ನೋಡಿ. 9% ವ್ಯಾಲ್ಯೂ ಬಂದಿದೆ ಯಾವ್ದರ ಬೇಸಿಸ್ ಮೇಲೆ ಮಾಡಿದಾಗ? ವರ್ಕ್ಸ್ ಕಾಸ್ಟ್ ಬೇಸಿಸ್ ಮೇಲೆ ಮಾಡಿದಾಗ. ಹಾಗಾದ್ರೆ 9% ಆನ್ ವರ್ಕ್ಸ್ ಕಾಸ್ಟ್ ಅಂತ ತಗೊಳ್ಬೇಕಾಗತ್ತೆ. ವರ್ಕ್ಸ್ ಕಾಸ್ಟ್ ಎಷ್ಟಿದೆ ಇಲ್ಲಿ? 16,600 ರುಪೀಸ್ ಇದೆ. ಇಂಟು 9% ಮಾಡಬೇಕಾಗತ್ತೆ. 16,600 ಇಂಟು 9% ಮಾಡಿದಾಗ ನಿಮಗೆ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಸಿಗುತ್ತೆ. ಎಷ್ಟು? 1,494 ರುಪೀಸ್. ಈ ಎರಡೂ ಸಹ ಟೋಟಲ್ ಮಾಡಿಕೊಂಡಾಗ ಬರ್ತಕ್ಕಂಥ ವ್ಯಾಲ್ಯೂ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆಗಿರುತ್ತೆ. ಎಷ್ಟು? 4,548 ರುಪೀಸ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆರ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ನ ಆಡ್ ಮಾಡ್ಕೊಂಡ್ರೆ ಬರ್ತಕ್ಕಂಥದ್ದು ಟೋಟಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಸೇಲ್ಸ್ ಎಷ್ಟು ಬರುತ್ತೆ? ಆನ್ಸರ್ ನಿಮಗೆ 25,730 ರುಪೀಸ್ ಬರುತ್ತೆ. ಸೊ ಆಫ್ಟರ್ ದ ಕಾಸ್ಟ್ ಕ್ಯಾಲ್ಕುಲೇಷನ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ಸ್ ನ ಮಾಡಬೇಕಾಗತ್ತೆ. ಆಡ್ ಪ್ರಾಫಿಟ್. ಸೊ ಪ್ರಾಫಿಟ್ ಅನ್ನೋದು 20% ಆನ್ ಟೋಟಲ್ ಕಾಸ್ಟ್ ಅಂತ ಮಾಡಿ. ಈ 20% ಹೆಂಗ್ ಬಂತು ಸರ್? ಪ್ರಾಬ್ಲಮ್ ಅಲ್ಲಿ ಇಲ್ಲ, ನಾವು ಪರ್ಸೆಂಟೇಜ್ ಮಾಡ್ಕೊಂಡಿದೀವಿ, ಚೆಕ್ ಮಾಡಿ ನೋಡಿ. ಇಲ್ಲಿ 20% ಯಾವ್ದ್ರ ಮೇಲೆ? ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಟೋಟಲ್ ಕಾಸ್ಟ್ ಮೇಲೆ. ಆದ್ರೆ 20% ಆನ್ ಕಾಸ್ಟ್ ಅಂತ ಅರ್ಥ ಇದು. ಸೊ ಇದನ್ನ ಆನ್ಸರ್ ಬರ್ಕೊಂಡಿದೀನಿ ಅಲ್ಲಿ. 20% ಆನ್ ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಎಷ್ಟಿದೆ ಇಲ್ಲಿ? 25,730 ಇದೆ. 25,730 ಇಂಟು ಪರ್ಸೆಂಟೇಜಸ್ ಮೇಲೆ 20% ಅಪ್ಲೈ ಮಾಡ್ತೀನಿ. ಮಾಡಿದಾಗ ನಮಗೆ ಪ್ರಾಫಿಟ್ ವ್ಯಾಲ್ಯೂ ಬರುತ್ತೆ 5,146 ರುಪೀಸ್. ಈಗ ಪ್ರಾಫಿಟ್ ಪ್ಲಸ್ ಕಾಸ್ಟ್ ಎರಡು ಆಡ್ ಮಾಡ್ಕೊಂಡ್ರೆ ಟೋಟಲ್ ಸೇಲ್ಸ್ ಬರುತ್ತೆ. ಎಷ್ಟು? 30,836 ರುಪೀಸ್ ಬರುತ್ತೆ. ಇಲ್ಲಿಗೆ ಪ್ರಾಬ್ಲಮ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗಿದೆ. ನಾವು ಈಗ ಪ್ರಾಬ್ಲಮ್ ಎಂಡ್ ಮಾಡಬಹುದಾಗಿದೆ. ಇದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಏನಾದರೂ ಕ್ವಶನ್ಸ್ ಅಥವಾ ಕ್ವೈರೀಸ್ ಇತ್ತು ಅಂತ ಹೇಳಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.